ಸೊ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ನಿಖಿಲ್ ಟಾಪಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಹಾಯ್ ಮೇಡಮ್. ಹಾಯ್. ಏನಪ್ಪ ವಿಷಯ ಅಂತ ಅಂದರೆ, ಸೊ ಎಲ್ಲರೂ ಏಜ್ ಲಿಮಿಟ್ ಕೇಳ್ತಾಯಿದ್ರಿ. ಏಜ್ ಲಿಮಿಟ್ ಅಂತ ಅಂದ್ಬಿಟ್ಟು ಏಜ್ ಲಿಮಿಟ್ ಬಂದು ಮೊದಲು GM ಕ್ಯಾಂಡಿಡೇಟ್ಸ್ಗಳಿಗೆ 25 ಇತ್ತು, +2 27 ಮಾಡಿದರು. ಆಗಲೇ ಒಂದು 2 ಮಂತ್ ಹಿಂದೆ ಮಾತಿದ್ದು. ಬಟ್ ಇವಾಗ ಚೇಂಜ್ ಮಾಡ್ಬೇಕಂತ ಮತ್ತೆ ಇವಾಗ ಇದು ಮಾಡೋರು. ಬಟ್ ಕನ್ಫರ್ಮ್ ಇಲ್ಲ, ಅದು 25 GM ಇತ್ತು, ಅದನ್ನು +2 27 ಮಾಡ್ಬೇಕಂತ ಅಂದ್ಬಿಟ್ಟು ಮಾಡವ್ರೆ. ಮತ್ತು OBCಗೆ 27 ಇತ್ತು, ಪ್ಲಸ್ ಅದನ್ನು 2 ಮಾಡಿಬಿಟ್ಟು 29 ಮಾಡವ್ರೆ. ಇನ್ನು SC/STಗೆ 30 ಏಜ್ ಇತ್ತು, 33 ಮಾಡ್ಬೇಕಂತ ಅಂದ್ಕೊಂಡು ಏನೋ ಮಾಡೋರು ಇವಾಗ. ಸೊ ಇದು ಏನಾದರೂ ಏಜ್ ಏನಾದರೂ ಇದು ಕನ್ಫರ್ಮ್ ಏನಾದರೂ ಇದಾದರೆ, ಸೊ ಇದು ಪೂರ್ತಿ ಒಂದೇ ವರ್ಷಕ್ಕೆ ಮಾತ್ರ ಫಿಕ್ಸ್ ಆಗೋಲ್ಲ, ಪೂರ್ತಿ ಎಲ್ಲ ಇಯರ್ಗಳಿಗೂ ಇದೇ ಏಜ್ ಇರ್ತದೆ, ಇದೇ ಏಜು ರಿಲ್ಯಾಕ್ಸೇಷನ್ ಇರ್ತದೆ. ಸೊ ಯಾವುದೇ ರೀತಿ ಇದು ಇದೊಂದು ವರ್ಷಕ್ಕೆ ಮಾತ್ರ ಇದು ಸೀಮಿತ ಅಲ್ಲ, ಮುಂದೆ ಎಲ್ಲ ಯಾವ್ಯಾವ ಎಕ್ಸಾಮ್ಗಳು ನಡೀತದೆ, ಸೊ ಅದಕ್ಕೆಲ್ಲದಕ್ಕೂ ಕೂಡ ಇರ್ತದೆ. ಅದು ಕನ್ಫರ್ಮ್ ಆದರೆ. ಇನ್ನೊಂದು ವಿಷಯ ಅಂತಂದರೆ, ಇದು ಧಾರವಾಡದ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದು. ಸೊ ಧಾರವಾಡದಲ್ಲಿ ಯಾರ್ಯಾರು ಓದಕ್ಕೆ ಹೋಗಿರ್ತೀರೋ, ಸೊ ಪ್ರತಿಯೊಬ್ಬರು ಕೂಡ ಅಲ್ಲಿ ಎಷ್ಟೋ ನಿಮಗೆ ತಲೆ ಕೆಡಿಸೋವಂಥ ಸಿಚುವೇಶನ್ಗಳು ಎಷ್ಟೋ ತುಂಬ ಇರ್ತವೆ. ಏನಾಗ್ಬಂದರೆ ಹೊರ್ಗಡೆ ಫ್ರೆಂಡ್ಸ್ಗಳು ಬಂದ್ಬಿಟ್ಟು ಏನೋ ನೀವು ಓದ್ತಿರೋ ಟೈಮಲ್ಲಿ ಅವ್ರು ಬಂದು ಡಿಸ್ಟರ್ಬ್ ಮಾಡೋದು, ಈ ಥರ ಏನೋ ತುಂಬ ಇರ್ತದೆ. ಸೊ ಯಾರೆಲ್ಲ ತುಂಬ ಕಷ್ಟದಿಂದ ಮನೆಯಿಂದ ಕಳಿಸಿರ್ತಾರೋ, ಸೊ ದಯವಿಟ್ಟು ಹೋಗ್ಬಿಟ್ಟು ನೀವು ಒಂಚೂರು ಚೆನ್ನಾಗಿ ಎಫರ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಓದಿ. ಯಾಕಂದರೆ ನಾನು ಅಲ್ಲೇ ಇದ್ದೆ ಒಂದು ತಿಂಗಳು. ಅಲ್ಲಿದ್ದು ಒಂದು ತಿಂಗಳಿಗೆ ಇಷ್ಟೆಲ್ಲ ಮಾತಾಡ್ತೀಯಲ್ಲ ಅಂತ ಏನಿಲ್ಲ, ಒಂದು ತಿಂಗಳು ನೋಡಿಬಿಟ್ಟು ಅಲ್ಲಿ ಎಲ್ಲ ಸಿಚುವೇಶನ್ಗಳನ್ನೂ ಅರ್ಥ ಮಾಡಿಕೊಂಡೆ. ಏನಲ್ಲಿ ಅಂತಂತಂದರೆ, ಈ ಎಕ್ಸಾಮ್ಗೆ ಅಂತಂದ್ಬಿಟ್ಟು ಹೋಗ್ಬಿಟ್ಟು ನಾವು ಒಂದು ಇನ್ಸ್ಟಿಟ್ಯೂಟಲ್ಲಿದ್ದೆ, ಎಲ್ಲಿ ಸಪ್ತಾಪುರದಲ್ಲಿ, ಧಾರವಾಡ ಸಪ್ತಾಪುರದಲ್ಲಿ ಒಂದು ಇನ್ಸ್ಟಿಟ್ಯೂಟ್ ಅಂದರೆ ಅದು ಒಂದು ಕೋಚಿಂಗ್ ಸೆಂಟ್ರಲ್ಲಿದ್ದೆ. ಆ ಕೋಚಿಂಗ್ ಸೆಂಟ್ರಲ್ಲಿ ನಾನು ಅದಕ್ಕಿಂತ 1.5 ಕಿಲೋಮೀಟ್ರು ಮುಂದಗಡೆ, ಅದಕ್ಕಿಂತ 1.5 ಕಿಲೋಮೀಟ್ರು ಮುಂದೆ PG ಇರೋದು. ದೂರ ಮಧ್ಯೆ ಕೋಚಿಂಗ್ ಸೆಂಟ್ರಿಗೂ PGಗೂ ಮಧ್ಯೆ ಇರೋ ಡಿಫ್ರೆನ್ಸು 1.5 ಕಿಲೋಮೀಟ್ರ್ ಇರೋದು. ಒಂದೊಂದು ಟೈಮಲ್ಲಿ ಬೆಳಿಗ್ಗೆ 7:30ಇಂದ ನೈಟ್ 7:30 ತನಕ ಕ್ಲಾಸ್ ಇರ್ತಾಯಿತ್ತು. ಬೆಳಿಗ್ಗೆ 7:30ಗೆ ಎದ್ದು ನಾನು ತಿಂಡಿ ಮುಗಿಸ್ಕೊಂಡು ಅಲ್ಲಿ ಕ್ಲಾಸ್ಗೆ ಹೋಗಿ, ಮತ್ತು ಮಧ್ಯಾಹ್ನಕ್ಕೆ ನಾನು ವಾಪಸ್ ಅಲ್ಲಿಗೆ ಬರಬೇಕಿತ್ತು. ಮತ್ತು PG ಹತ್ರನೇ ಬಂದು 1.5 ಕಿಲೋಮೀಟ್ರ್ ಹಿಂದೆ ಮತ್ತೆ PG ಹತ್ರ ಬಂದು ಅಲ್ಲಿ ಊಟ ಮಾಡಿಕೊಂಡು, ಮತ್ತೆ 1.5 ಕಿಲೋಮೀಟ್ರ್ ನಡ್ಕೊಂಡು ಸೆಂಟ್ರ್ ಹತ್ರ ಹೋಗೋದಕ್ಕೆ ಅಲ್ಲಿ ಊಟ ಮಾಡಿದ್ದು ಅರ್ಗೋಗ್ಬಿಡೋದು. ಹೊರಗಡೆ ತಿನ್ಕೊಳ್ಳೋಣ ಅಂತ ಅಂದರೆ ದುಡ್ಡಿಲ್ಲ. ಯಾಕಂದರೆ ಹೋಗಿರೋದೇ ಒಂದು ಸ್ವಲ್ಪ ಜನ ಕೋಚಿಂಗ್ ಮಾಡಿಕೊಂಡು ಏನೇ ಎಕ್ಸಾಮ್ ಪಾಸ್ ಮಾಡ್ಕೊಂಡು ಏನೋ ಬರಬೇಕು ಅಂತ ಅಂದ್ಬಿಟ್ಟು ಹೆಂಗೋ ದುಡ್ಡು ಆ ಕಡೆ ಈ ಕಡೆ ಅಡ್ಜಸ್ಟ್ ಮಾಡ್ಬಿಟ್ಟು ಮನೆಯಲ್ಲಿ ಪ್ರಾಬ್ಲಮ್ಗಳು ಏನು ನಡೀತದೆ ಎಲ್ಲ ನೋಡ್ಕೊಂಡು ಸ್ವಲ್ಪ ಒಂದಷ್ಟು ದುಡ್ಡು ಅಂದ್ಕೊಂಡು ತಗೊಂಡೋಗಿರ್ತೀವಿ. ಬಟ್ ಎಲ್ಲ ಅಲ್ಲಿ PG ಕೊಟ್ಟಿರೋದೇ ನಾವು 3 ಟೈಮ್ ಊಟ ಮಾಡ್ಬೋದು, ನಾವು ನೆಮ್ಮದಿ ಊಟ ಮಾಡ್ಕೊಂಡು ಕ್ಲಾಸ್ ಕೇಳ್ಕೊಂಡು ಎಕ್ಸಾಮ್ ಅಟೆಂಡ್ ಮಾಡ್ಬೋದು, ಎಕ್ಸಾಮ್ನ ಕ್ಲಿಯರ್ ಮಾಡ್ಬೋದು ಅಂತ ಒಂದು ಆಸೆಯಲ್ಲಿ ಎಕ್ಸ್ಪೆಕ್ಟೇಷನಲ್ಲಿ ಸ್ಟಾರ್ಟಿಂಗ್ ಹೋದವ್ರಿಗಂತೂ ನನಗೆ ಇದು ಒಂದು ಓನ್ ಎಕ್ಸ್ಪೀರಿಯೆನ್ಸ್ ಇದು. ಸ್ಟಾರ್ಟಿಂಗು ಧಾರವಾಡ ಎಲ್ಲ ಪ್ರತಿಯೊಬ್ಬರು ಕೂಡ ಧಾರವಾಡ ಆ ಕಡೆ ಈ ಕಡೆ ಕೋಚಿಂಗ್ ಸೆಂಟ್ರು ಅಂತೆಲ್ಲ ಹೇಳ್ತಾ ಇರುವಾಗ ನನಗೆ ಮೈಂಡಲ್ಲಿ ಇದ್ದಿದ್ದು ಇಷ್ಟೇ, ನಾನು ಧಾರವಾಡಕ್ಕೆ ಹೋದರೆ ಪಾಸ್ ಆಗಿಬಿಡ್ತೀನಿ. ನಾನು ಧಾರವಾಡದಲ್ಲಿ 1-2 ತಿಂಗಳು ಕೋಚಿಂಗ್ ತೊಗೊಬಿಟ್ರೆ ನಾನು ಮಿನಿಮಮ್ ಅಂದರೆ ಒಂದು 75+ ನಾನು ಸ್ಕೋರ್ ಮಾಡಿಬಿಡ್ತೀನಿ PC ಎಕ್ಸಾಮಲ್ಲಿ ಅಂತಂದ್ಬಿಟ್ಟು ನಾನು ಈ ಥರ ನಂದು ಥಿಂಕು. ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ನನಗೆ, ನಾನು ಅಲ್ಲಿ ಹೋಗಿರೋದು ನನಗೇನಕ್ಕೂ ಅಲ್ಲ ಅಂತ ಅಂದ್ಬಿಟ್ಟು. ನಾನು ಹೋಗಿ ಏನು ಕೋಚಿಂಗ್ ತೊಗೋತಾ ಇದ್ದೀನಿ, ನಾನು ಯಾವ ಲೆಕ್ಕನೂ ಅಲ್ಲ ಅಲ್ಲಿರೋರಿಗೆ ಅಂತ ನನಗೆ ಗೊತ್ತಾಯಿತು. ಯಾಕಂದರೆ ನನಗಿನ್ನ ಹೆಚ್ಚಾಗಿ ಎಷ್ಟೋ ವರ್ಷದಿಂದ ಕಷ್ಟಪಡ್ತವ್ರೆ, ಎಷ್ಟೋ ವರ್ಷದಿಂದನೂ ಅವರು ಎಕ್ಸಾಮ್ನ ಕ್ರಾಸ್ ಮಾಡೋಕ್ಕೋಸ್ಕರ ಎಷ್ಟೋ ವರ್ಷದಿಂದ ಕಷ್ಟಪಡ್ತವ್ರೆ. ಅವ್ರಿಗೆಲ್ರೂ ಕೂಡ ನಾನು ಡೈಲಿ ನೋಡ್ತಾ ಇದ್ದೆ. ಡೈಲಿ ಬೆಳಗ್ಗೆ ಆಯಿತು ಅಂತಂದರೆ ಎಲ್ಲರೂ ಕೂಡ ಒಂದು ಬುಕ್ಕು ಒಂದು ಪೆನ್ ಹಿಡ್ಕೊಂಡು ಯಾವುದೋ ಒಂದು ಕೋಚಿಂಗ್ ಸೆಂಟ್ರ್, ಅವ್ರವ್ರ ಕೋಚಿಂಗ್ ಸೆಂಟ್ರ್ಗಳಿಗೆ ಬುಕ್ಕು ಪೆನ್ ಹಿಡ್ಕೊಂಡು ಅಲ್ಲಿ ಹೋಗ್ತಾಯಿದ್ರು, ಹೋಗ್ಬಿಟ್ಟು ಎಕ್ಸಾಮ್ ಅದು ಇದು ಮಾಡ್ತಾಯಿದ್ರು. ಆಮೇಲೆ ಪ್ರತಿ ಭಾನುವಾರ ಪ್ರತಿ ಸೋಮವಾರ ಒಂದು ಟೆಸ್ಟ್ ಇಡ್ತಾಯಿದ್ರು, ವೀಕ್ಲಿ ಟೆಸ್ಟ್ ಹಂಗೆ ಇಡ್ತಾಯಿದ್ರು. ಆ ಟೆಸ್ಟೆಲ್ಲ ಅಟೆಂಡ್ ಮಾಡ್ತಾಯಿದ್ರು. ಎಲ್ಲ ಪ್ರತಿಯೊಂದು ಇನ್ಸ್ಟಿಟ್ಯೂಟ್ಗಳಲ್ಲಂತೂ ಕೋಚಿಂಗ್ ಸೆಂಟರ್ಗಳಲ್ಲಂತೂ ಏನನ್ನೇ ಹೇಳ್ಕೊಡ್ತಾರೆ, ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ತುಂಬ ಚೆನ್ನಾಗಿ ಎಕ್ಸಾಮನ್ನು ಯಾವ ಥರ ಕ್ಲಿಯರ್ ಮಾಡಬೇಕಂತ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಬಟ್ ಅದನ್ನು ನಾವು ಎಷ್ಟು ಮಟ್ಟಿಗೆ ನಮ್ಗೆ ಅಳವಡಿಸ್ಕೊತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಯಾಕಂದರೆ ಅವ್ರು ಓದೋ ಮೆಥಡ್ ಹೇಳ್ಕೊಡ್ತಾರೆ ಅಷ್ಟೇ. ಈ ಥರ ಓದಿದ್ರೆ ಇಂತಿಂಥ ಕ್ವಶನ್ಗಳನ್ನ ಯಾವ್ಯಾವ ಥರ ಎಂತೆಂಥ ಕ್ವಶನ್ಗಳನ್ನ ಯಾವ್ಯಾವ ಥರ ಕೇಳ್ತಾರೆ, ಯಾವ ಥರ ನಾವು ಓದಬೇಕು ಅನ್ನೋದೊಂದು ಬೇಸ್ಮೆಂಟಲ್ಲಿ ಹೇಳ್ಕೊಡ್ತಾರೆ. ಬಟ್ ನಾವು ಅದನ್ನು ಪೂರ್ತಿ ತಿಳ್ಕೊಂಡು ಅವ್ರು ಇಷ್ಟು ಹೇಳ್ಕೊಟ್ರೆ ನಾವು ಅದರಲ್ಲಿ ಕಲಿಬೇಕಾಗಿರೋದು ಇಷ್ಟಿರ್ತದೆ. ಸೊ ಹಂಗಾಗಿ
ನೆಕ್ಸ್ಟು ನನಗೆ ನಾನು ಓದಾದ್ಮೇಲೆ ನನ್ನ ಎಕ್ಸ್ಪೆಕ್ಟೇಷನ್ ಏನಿತ್ತು ಅದೆಲ್ಲ ಉಲ್ಟಾಗ್ಬಿಡ್ತು ನನಗೆ. ಇಲ್ಲ ನಾನು ಎಷ್ಟು ಬಂದಿದ್ದು ನಾನು ಅಂದ್ಕೊಂಡಿದ್ದು ಏನೋ ಓದಾದ್ಮೇಲೆ ಅಲ್ಲಿ ಆಗಿದೆ ಏನೋ. ಸರಿ ಆಯಿತು ಅಪ್ಪ, ಸರಿ ಬರೋದು ಬಂದ್ಬಿಟ್ಟಿದ್ದೀನಿ, ಇನ್ನೇನೋ ಮಾಡ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಫೈನಲ್ ಆಗಿ ಸರಿ ಆಯಿತು ಅಂದ್ಬಿಟ್ಟು ಕ್ಲಾಸ್ ಅಟೆಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಡೈಲಿ ಕ್ಲಾಸ್ ಅಟೆಂಡ್ ಮಾಡ್ತಾಯಿದ್ದೆ. ಅದರಲ್ಲೂ ಬೆಳಗ್ಗೆ ಟೈಮು ಕೂಡ ಹಂಗೆ ಆಯ್ತು ನಮಗೆ. ಬೆಳಗ್ಗೆ ಟೈಮು ಬೇಗ ಏನಾದ್ರು ತಿಂಡಿ ರೆಡಿ ಆಗಿಬಿಟ್ಟಿದ್ರೆ ಪಿ ಜಿಲಿ 7:30 ತಿಂಡಿ ಮಾಡ್ಕೊಂಡು ಹೋಗ್ಬಿಡ್ತಾಯಿದ್ದೋ. ಬಟ್ 7:30 ಬೆಳಿಗ್ಗೆ ಏನಾದ್ರು ಪಿ ಜಿಲಿ ತಿಂಡಿ ರೆಡಿ ಆಗಿಲ್ಲ ಅಂತಂದರೆ ಮತ್ತೆ ನಾವು ಬೆಳಿಗ್ಗೆ ಕ್ಲಾಸ್ ಇತ್ತಲ್ಲ, ಬೆಳಿಗ್ಗೆ ಕ್ಲಾಸ್ಗೆ ಹೋಗ್ಲೇಬೇಕು ನಾವು ಕಂಪಲ್ಸರಿ. ಬೆಳಿಗ್ಗೆ ಕ್ಲಾಸ್ಗೆ ಹೋಗಿ ತಿಂಡಿ ಮಾಡೋಕ್ಕೂ ಪುನಃ ರಿಟರ್ನ್ ಬರಬೇಕು. ತಿಂಡಿ ಮಾಡೋಕ್ಕೂ ಒಂದು 8:30 9 ಗಂಟೆ ಅಥವಾ 10 ಗಂಟೆ ಹೊತ್ತಿಗೆ ಹಂಗೆ ಬ್ರೇಕ್ ಕೊಡ್ತಾಯಿದ್ರು. ಪುನಃ ಬಂದು 1.5 ಕಿಲೋಮೀಟ್ರ್ ತಿಂಡಿ ಮಾಡೋಕ್ಕೆ ನಡ್ಕೊಬಂದು ತಿಂಡಿ ಮಾಡಿಕೊಂಡು ಪುನಃ 1.5 ಕಿಲೋಮೀಟ್ರ್ ನಡ್ಕೊಂಡು ಕೋಚಿಂಗ್ ಸೆಂಟ್ರಿಗೆ ಬರಬೇಕು. ದಿನಕ್ಕೆ ಎರಡು ಸಲ ಒಂದು ಮಧ್ಯಾಹ್ನ ಒಂದು ಸಲ ಊಟಕ್ಕೆ ಒಂದು ಸಲ ನಡಿಬೇಕು, ಮತ್ತು ಬೆಳಗ್ಗೆ ನಾಷ್ಟಕ್ಕೆ ಒಂದು ಸಲ ನಡಿಬೇಕು. ಈ ಥರ ಸಿಚುವೇಶನ್ಗಳು ಬರ್ತಿತ್ತು. ಎಷ್ಟೋ ಸರಿ ನಾನು ಪುನಃ ಅಷ್ಟು ದೂರ ಹೋಗಿ ಬರಬೇಕಲ್ಲ, ಇಲ್ಲೇ ಕ್ಲಾಸ್ ಕೇಳ್ಕೊಂಡು ಹೋಗೋಣ ಅಂದ್ಬಿಟ್ಟು ನಾನು ತಿಂಡಿ ಮಾಡಿದ್ದೀನಿ ಅಂದ್ಬಿಟ್ಟಿರ್ತಾಯಿದ್ದೆ. ಬಟ್ ಆಮೇಲೆ ಅದರಲ್ಲೂ ಕೂಡ ಪಿ ಜಿಗೆ ಹೋದ್ಮೇಲೂ ಕೂಡ ಅಲ್ಲಿ ತಿಂಡಿ ಇನ್ನೂ ಲೇಟಾಗಿ ರೆಡಿ ಆಗಿಬಿಟ್ಟಿದ್ರೆ ಕಷ್ಟ ಆಗ್ಬಿಡ್ತಾಯಿತ್ತು. ಆಗ ಇನ್ನೂ ಲೇಟಾಗಿ ರೆಡಿ ಆದಾಗ ಏನು ಮಾಡ್ತಾಯಿದ್ರು, ಎಲ್ಲರೂ ಸ್ವಲ್ಪ ದುಡ್ಡಿದ್ದಾಗ ಅಲ್ಲೆಲ್ಲ ತಿನ್ಕೊಂಡು ಬರ್ತಾಯಿದ್ರು. ಎಕ್ಸಾಮ್ ಪಿ ಜಿಗಳಲ್ಲಿ ಅದೇ ಏನಾದರೂ ಲೇಟ್ ಆಗ್ಬಿಡ್ತು, ಮೆಸ್ಸಿಂದ ಬರೋದು ನಾಷ್ಟ ಅಥವಾ ತಿಂಡಿ ಏನಾದರೂ ಊಟ ಬರೋದೆಲ್ಲ ಲೇಟ್ ಆಗಿಬಿಟ್ರೆ ಅವ್ರ ಹತ್ರ ದುಡ್ಡಿರೋ ಟೈಮಲ್ಲಿ ಏನು ಮಾಡ್ತಾಯಿದ್ರು, ಅವ್ರವ್ರು ಅಲ್ಲೇ ತಿಂಡಿನ ತಗೊಂಡು ಏನಾದರೂ ತಗೊಂಡು ತಿನ್ಕೊಂಡು ಬರ್ತಾಯಿದ್ರು. ಬಟ್ ನನ್ನ ಹತ್ರ ಇದ್ದಿದ್ದೆ ಕರೆಕ್ಟಾಗಿ ದುಡ್ಡೇ ಇರ್ತಿರ್ಲಿಲ್ಲ. ಅಲ್ಲಿ ಹೋಗ್ಬಿಟ್ಟು ಆದಮೇಲೆ ಒಂದು ಟೈಮ್ ತಿಂಡಿ ಮಾಡೋಕ್ಕೆ ಒಂದು ಮಿನಿಮಮ್ ಅಂದರೆ ಒಂದು 50 ರೂಪಾಯಿ ಅಂದ್ಕೊಳ್ಳೋಣ. ಎಲ್ಲೇ ಹೋದ್ರು ಒಂದು 50 ರೂಪಾಯಿ ಒಂದು 50 ರೂಪಾಯಿ ಅಂದ್ಕೊಳ್ಳಿ. ಈಗ ಸಿಚುವೇಶನ್ 100 ರೂಪಾಯಿ ಬೇಕು ಒಂದು ಟೈಮ್ಗೆ. ನಾವು ಸಿಂಪಲಾಗಿರೋ ತಿಂಡಿ ಮಾಡ್ತೀನಿ ಅಂದರೆ 100 ರೂಪಾಯಿ ಬೇಕು. ಬಟ್ ಆಗಿನ ಟೈಮ್ಗೆ ಒಂದು 40-50 ರೂಪಾಯಿ ಅಂದ್ಕೊಳ್ಳೋಣ. 50 ರೂಪಾಯಿ ನಾನು ತಗೊಬಂದ್ಬಿಟ್ಟು ತಿಂಡಿ ಮಾಡೋಣ ಅಂತ ಅಂದ್ಕೊಂಡ್ರೆ ಅದೇ ನಂಗೆ ದುಡ್ಡೇ ಇರ್ತಿರಲಿಲ್ಲ. ನನಗೆ 50 ರೂಪಾಯಿ ನಂದೇ ಒಂಥರ ಪ್ಲ್ಯಾನಿಂಗು, ಇದನ್ನು ತಗೋಬೋದು, ಬುಕ್ಸ್ಗಳು ತಗೋಬೋದು, ಇದು ತಗೋಬೋದು ಅಂದ್ಬಿಟ್ಟು. ಅಂದರೂ ಕಷ್ಟಪಟ್ಟು ಮನೆಯವ್ರಿಗೆಲ್ಲ ಫೋನ್ ಮಾಡ್ಕೊಂಡು ದುಡ್ಡು ಹಾಕ್ಸ್ಕೊಂಡು ಒಂದು ಬುಕ್ ತಗೊಂಡು ಅದನ್ನು ಓದೋಕೆ ಸ್ಟಾರ್ಟ್ ಮಾಡ್ತಾಯಿದ್ದೆ. ಬಟ್ ಪಿ ಜಿ ಒಳಗಡೆ ಬಂದಾಗ ಓದೋಕ್ಕಂತೂ ಸ್ವಲ್ಪನೂ ಒಂಥರ ಕಂಫರ್ಟಬಲ್ ಇಲ್ಲ. ಆ ಕಡೆ ಪಕ್ಕದಲ್ಲಿ ಸಾಂಗ್ ಕೇಳ್ತಾ ಇರ್ತಾರೆ, ಪಕ್ಕದಲ್ಲಿ ಇನ್ನೊಬ್ರು ಮೊಬೈಲ್ ಹಾಕೊಂಡು ಮೊಬೈಲ್ ನೋಡ್ತಾ ಇರ್ತಾರೆ, ಇನ್ನೂ ಕೆಲವರು ಪಕ್ಕದಲ್ಲಿ ಹೊರಗಡೆನೂ ಹೋಗ್ತಾ ಇರ್ತಾರೆ, ಹೊರಗಡೆ ಡೋರ್ ತೆಗೆದು ಅಲ್ಲೇ ಸಿಗರೇಟ್ ಸೇಯ್ತಾ ಇರ್ತಾರೆ. ಈಗ ಏನೇನೋ ಆಗ್ಬಿಡುತ್ತೆ. ನನಗೆ ಧಾರವಾಡಕ್ಕೆ ಹೋಗಿದ್ದು ವರ್ಸ್ಟ್ ಫೀಲಿಂಗ್ ಬಂದ್ಬಿಡುತ್ತೆ. ನನಗೆ ಅಲ್ಲಿ ಇದ್ದಿದ್ದು ಬರೀ 2-3 ದಿನಕ್ಕೆ ನನಗೆ ಅಲ್ಲಿ ಇದ್ದಿದ್ದು ಅಷ್ಟು ದಿನವೂ ಕೂಡ ನನಗೆ ಅಲ್ಲಿ ವರ್ಸ್ಟ್ ಫೀಲಿಂಗೇ. ಬಟ್ ಹೋಗಿ ಸ್ಟಾರ್ಟಿಂಗ್ 2 ದಿನಕ್ಕೆ ನನಗೆ ತುಂಬ ಅಲ್ಲಿ ಬೇಜಾರಾಗ್ಬಿಡ್ತು. ನಾನು ಎಲ್ಲೋ ಈ ಥರ ಬಂದ್ಬಿಟ್ಟೆ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಧಾರವಾಡದ್ದೇನು ತಪ್ಪಿಲ್ಲ, ಧಾರವಾಡಕ್ಕೆ ಹೋದವ್ರದ್ದು ಏನು ತಪ್ಪಿಲ್ಲ. ಬಟ್ ಧಾರವಾಡದಲ್ಲಿ ನಾವು ಯಾವ ಥರ ಇರ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಯ್ತದೆ. ನಾವು ಹೋಗಿರೋದು ಏನಕ್ಕೆ ಫಸ್ಟ್ ಆಫ್ ಆಲ್ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಯ್ತು. ನಾವು ಫಸ್ಟ್ ಆಫ್ ಆಲು ನಾವು ಅಲ್ಲಿ ಹೋಗಿದೆ ಓದೋಕ್ಕೆ, ಏನೋ ಒಂದು ಎಕ್ಸಾಮಿಗೆ ಬಂದೈತೆ ಅದನ್ನು ಕ್ಲಿಯರ್ ಮಾಡಬೇಕು, ನಾನು ಓದಬೇಕು, ನಾನು ಏನೋ ಒಂದು ಆಗ್ಬೇಕು ಅಂದ್ಕೊಂಡು ಹೋಗಿರ್ತೀವಿ. ನಾವು ಏನಕ್ಕೆ ಹೋಗಿರ್ತೀವಿ ಅದನ್ನು ಮಾತ್ರ ತಲೆಗಿಟ್ಕೊಂಡು ಅದನ್ನು ಮಾತ್ರ ಮಾಡಬೇಕು. ಎಷ್ಟೋ ಜನಗಳು ಓದ್ತೀನಿ ಅಂತ ಹೋದವರು ಕೆಲವರು ಯಾವುದೋ ಹುಡುಗಿ ಜೊತೆ ತಿರುಗ್ತಾ ಇರ್ತಾರೆ ಅಲ್ಲಿ, ಇನ್ನೂ ಕೆಲವರು ಏನೋ ಅವ್ರದ್ದೇನೇ ಹ್ಯಾಬಿಟ್ ಮಾಡಿಕೊಂಡು ಯಾವುದೇ ಆದ ಹುಡುಗರು ಸೇರ್ಕೊಂಡು ಅವ್ರು ತಿರುಗ್ತಾ ಇರ್ತಾರೆ. ಎಷ್ಟೋ ಜನ ನೋಡ್ಬಿಟ್ಟೆ. ಮತ್ತು ಇನ್ನೂ ಕೆಲವ್ರನ್ನ ನೋಡಿದೆ, ಎಷ್ಟೋ ಕಷ್ಟಪಟ್ಟು ಎಷ್ಟೋ ವರ್ಷಗಳಿಂದ ಓದ್ತವ್ರೆ, ಎಷ್ಟೋ ವರ್ಷಗಳಿಂದ ಕಷ್ಟಬಿದ್ದು ಲೈಬ್ರರಿ ಫೀಸ್ ಕಟ್ಕೊಂಡು, ಪಿ ಜಿ ಫೀಸ್ ಕಟ್ಕೊಂಡು, ಆ ರೂಮ್ ಬಾಡಿಗೆ ಮಾಡಿಕೊಂಡು ತುಂಬ ಹಿಂಸೆ ಪಟ್ಬಿಟ್ಟು ಓದ್ತಿರೋರಿಗೆ ಇವತ್ತು ರಿಸಲ್ಟ್ ಸಿಕ್ಕಿಲ್ಲ ಅವ್ರಿಗೆ ರಿಸಲ್ಟ್ ಸಿಗದಿರೋದಕ್ಕೆ ಕಾರಣ ಈ ಗೌರ್ಮೆಂಟ್ನವರು ಎಷ್ಟು ಎಕ್ಸಾಮ್ಗಳನ್ನ ಎಷ್ಟು ಇಗ್ನೋರ್ ಮಾಡಿದ್ರು ಅಂತ ಅಂದರೆ ಅವ್ರು ಏನು ಮಾಡ್ತವ್ರೆ ಗೌರ್ಮೆಂಟ್ ಒಳಗಡೆ ಏನು ನಮ್ಮ ಪಬ್ಲಿಕ್ ಜನಗಳಿಗಂತೂ ಏನೂ ಗೊತ್ತಿಲ್ಲ. ಅವ್ರಿಗೆ ಏನು ಗೊತ್ತಿಲ್ಲ. ನಮಗೇನು ಒಂದು ಎಕ್ಸಾಮ್ ಕಾಲ್ ಮಾಡಿದ್ರೆ ನಮಗೆ ಎಕ್ಸಾಮ್ನ ಬರೀಬೇಕನ್ನೋದು ಒಂದು ಅಷ್ಟೇ ಗೊತ್ತಿರೋದು ಬಿಟ್ಟರೆ ನಮಗೆ ಇನ್ನೇನು ಗೊತ್ತಿಲ್ಲ. ನಮಗೆ ಗೌರ್ಮೆಂಟ್ ಒಳಗಡೆ ಏನೇನು ನಡೀತೈತೆ ಏನು ಗೊತ್ತಿಲ್ಲ. ಈಗ ನೋಡಿ 3064 ಒಂದು ಸಲ CRDR ಪೋಸ್ಟ್ ಖಾಲಿ ಮಾಡಿದ್ದು. ಸೊ ಅದಕ್ಕೋಸ್ಕರ ನಾನು ಟ್ರೈನಿಂಗ್ ಹೋಗಿದ್ದಲ್ಲಿಗೆ ನನಗೆ 18 ವರ್ಷ ಆಗಿದ್ದಾಗಲೇ ಅಪ್ಲೈ ಮಾಡಿದ್ದು ನಾನು ಅದಕ್ಕೆ. ಬಟ್ ಎಕ್ಸಾಮ್ ಬರೆದಿದ್ದು ಈಗ ಒಂದು 1.5 ವರ್ಷ 2 ವರ್ಷದಿಂದ ಬರೆದಿದ್ದು ಎಕ್ಸಾಮ್ನ. 1.5 ವರ್ಷದಿಂದ ಬರೆದಿದ್ದು ಎಕ್ಸಾಮ್ನ ಅಂದ್ಕೊಳ್ಳಿ. ಒಂದು ವರ್ಷ ಆಗಿರ್ಬೋದು, 1.5 ವರ್ಷ ಅಂದ್ಕೊಳ್ಳೋಣ ಒಟ್ಟಿನಲ್ಲಿ. 1.5 ವರ್ಷದಲ್ಲಿ ನಾನು ಎಕ್ಸಾಮ್ ಬರೆದಿದ್ದನ್ನು ನನಗೆ 18 ವರ್ಷ ಇದ್ದಾಗ ಅಪ್ಲೈ ಮಾಡಿ ನಾನು ಈಗ ಕಳೆದು 1.5 ವರ್ಷದಲ್ಲಿ ಎಕ್ಸಾಮ್ ಬರೆದಿದ್ದೀನಿ. ಅಂದರೆ ಅಲ್ಲಿಗೇನೆ ಎಷ್ಟು ಡಿಫ್ರೆಂಟು. ನಾನು ಅಲ್ಲಿ ಆ ತಿಂಗಳ ಕೋಚಿಂಗ್ ಮುಗಿಸ್ ಬಂದೇ ನಾನು 2-3 ವರ್ಷ ಮನೇಲಿದ್ದೆ, ಎಕ್ಸಾಮ್ ನಡೀತಾನೆ. ಬಟ್ ಎಷ್ಟೋ ಜನ ಹುಡುಗರುಗಳಿಗೆ ಎಕ್ಸಾಮ್ ನಡೀತಾರಲ್ಲ ಅಂತ ಅಂದ್ಕೊಂಡು ಕೆಲವರು ಇಂಟ್ರೆಸ್ಟ್ ಕಳ್ಕೊಬಿಡ್ತಾರೆ. ಕೆಲವರು ಕಾದು ಸಾಕಾಗಿ ಅದ್ರ ಮೇಲೆ ಬೇಜಾರು ಹಿಡಿದ್ಬಿಟ್ಟು ಇದ್ರ ಮೇಲೆ ನನಗೆ ಇದ್ರ ಮೇಲೆ ಆಸೆನೇ ಇಡಬಾರ್ದು ನಾನು ಅಂತ ಅಂದ್ಕೊಂಡು ಹೊಂಟೋಗ್ತಾರೆ. ಕೆಲವ್ರಿಗೆ ಏಜು
ಅವ್ರಿಗೆ ಎಷ್ಟೇ ಏನೇ ಆದ್ರೂ ಏಜ್ ಅವ್ರಿಗೇನೋ ಮಾಡಬೇಕು ಇಷ್ಟು ವರ್ಷದಲ್ಲಿ ನಾನು ಏನೋ ಮಾಡ್ಬಿಡ್ಬೇಕು ನಾನು ತಗೊಳ್ಳೇಬೇಕು ಕೆಲಸನೇ ಇದು ಫೈನಲ್ ಆಪ್ಷನ್ ಇರೋದು ನನಗೆ ಅಂದ್ಕೊಂಡು ಕಷ್ಟಪಟ್ಟು ಓದ್ತಿರೋರಿಗೆ ಎಕ್ಸಾಮೇ ಗುರು ಅಪ್ಲಿಕೇಶನ್ ಹಾಕೋಕ್ಕೆ ಎಕ್ಸಾಮ್ನೂ ಕಾಲ್ ಮಾಡಲ್ಲ. ಒಂದಿನೇನೋ ನೆಕ್ಸ್ಟ್ ತಿಂಗಳೇ ಕಾಲ್ ಮಾಡಿಬಿಟ್ರು ಅನ್ನೋ ಲೆಕ್ಕಾಚಾರದಲ್ಲಿ ಬಿಲ್ಡಪ್ ಕೊಡ್ತಾರೆ. ಆ ಲೆಕ್ಕಾಚಾರದಲ್ಲಿ ನಾವು ನೋಡ್ಕೊಂಡು ನಮ್ಮದೇ ಒಂಥರ ಲೆಕ್ಕಾಚಾರ ಆಗಿರ್ತದೆ. ಆ ರೇಂಜ್ಗೆ ಅವರು ಬಿಲ್ಡಪ್ ಕೊಡ್ತಾರೆ. ಏನು ಎಕ್ಸಾಮ್ ನೆಕ್ಸ್ಟ್ ತಿಂಗಳು ಇನ್ನೇನೋ ನೆಕ್ಸ್ಟ್ ತಿಂಗಳು ಕಾಲೇ ಮಾಡಿಬಿಟ್ರೆ ಎಕ್ಸಾಮ್ನ ನಾವು ಅಪ್ಲಿಕೇಶನ್ ಹಾಕೇ ಬಿಡ್ಬೋದು ಆಗಲೇ ಅನ್ನೋ ಥರನೇ ಹೇಳ್ತಾರೆ. ಅಲ್ಲಿ ನೋಡಿದ್ರೆ ಅಪ್ಲಿಕೇಶನು ಬಿಡೋದಿಲ್ಲ, ಏನೂ ಆಗೋದಿಲ್ಲ. ನಾವು ಎಕ್ಸಾಮ್ ಬರೆಯೋದಲ್ಲ, ನಮ್ಮದು ಕನಸಾಗೆ ಉಳ್ಕೊಂಡಿರ್ತದೆ. ಅಯ್ಯೋ ಅವ್ರು ಕಾಯ್ಕೊಂಡು ಈ ಕಡೆ ಬೇರೆ ಕೆಲಸ ಮಾಡ್ಕೊಂಡು ಬೇರೆ ಥರ ಸೆಟ್ಲ್ ಆದಂಗಲ್ಲ. ಈ ಕಡೆ ಜೀವನಕ್ಕೆ ಅಟ್ಲೀಸ್ಟ್ ಅದಿಲ್ಲ ಅಂದ್ರೂ ಏನಾರು ಮಾಡ್ಕೋತೀನಿ ನಾನು ಏನಾದರೂ ಒಂದು ಮಾಡ್ಕೊಂಡಿರ್ತೀನಿ ಅನ್ನೋ ಥರ ಒಂದು ಕಾನ್ಫಿಡೆಂಟೇ ಉಂಟಾಗ್ಬಿಟ್ಟಿರ್ತದೆ. ಯಾಕಂದ್ರೆ ನಾನು ಅಷ್ಟು ಅಡಿಕ್ಟ್ ಆಗಿರೋರೆ ಎಕ್ಸಾಮು ಇವತ್ತುವರೆಗೂ ಗೌರ್ಮೆಂಟ್ ಎಕ್ಸಾಮು ಒಂದು ಸಿವಿಲ್ ಪೊಲೀಸ್ ಹಿಂಗೆ ಅಂತ ಅಂದ ಎಷ್ಟು ಅಡಿಕ್ಟ್ ಆಗೋದು ಅಂದರೆ ನನ್ನ ಪ್ರಕಾರ ಗೌರ್ಮೆಂಟ್ ಕೆಲಸಗಳಲ್ಲಿ ಅತಿ ಹೆಚ್ಚು ಅಭ್ಯರ್ಥಿಗಳು ಕಾಯ್ತಾ ಇರೋದು ಅಂದರೆ KSP ಡಿಪಾರ್ಟ್ಮೆಂಟ್ಗೆ ಅಂತ ನನ್ನ ಪ್ರಕಾರ ಅನಿಸ್ತದೆ. ಬಟ್ ನಿಮ್ಮ ಪ್ರಕಾರ ಏನೋ ಗೊತ್ತಿಲ್ಲ, ಹೊರಗಡೆ ಅಂತ ಗೊತ್ತಿಲ್ಲ. ಒಟ್ಟು ನನ್ನ ಪ್ರಕಾರ ಅನ್ಸೋದು ನನಗೆ 100%ಗೆ 80-90% ಗೌರ್ಮೆಂಟ್ ಎಕ್ಸಾಮ್ ಅಂತ ಬಂದರೆ ಸಿವಿಲು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟು ಎಲ್ಲರೂ ಕೂಡ ಅದಕ್ಕೋಸ್ಕರನೇ ಆಸೆ ಬೀಳ್ತಾರೆ. ಏನೋ ಒಂದು ಕಾಕಿ ಮೈ ಮೇಲೆ ಇರಲಿ ಅಂದ್ಕೊಂಡು. ಸೊ ಇವೆಲ್ಲ ಟೈಮ್ಗಳು ವೇಸ್ಟ್ ಆಯ್ತೈತೆ. ಸೊ ದಯವಿಟ್ಟು ಈಗಲಾದರೂ ಒಂದು 3600 ಅಂತ ಅಂದ್ಬಿಟ್ಟು ಯಾವುದೋ ಒಂದು ಪೋಸ್ಟ್ ಬಂದೈತೆ. ಸೊ ಸಿವಿಲು ಮತ್ತು CRDR KSRP ಅಂತ ಅಂದ್ಕೊಂಡು ಸಿವಿಲ್ ಅಂತೂ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಮಾತ್ರ ಇರೋದು. ನಾನ್ HKಗಿಲ್ಲ, ಕರ್ನಾಟಕಕ್ಕಿಲ್ಲ. ನಮ್ಮ ನಾನು ಹೈದ್ರಾಬಾದ್ ಕರ್ನಾಟಕಕ್ಕಿಲ್ಲ, ನಾನು ಕಲ್ಯಾಣ ಕರ್ನಾಟಕಕ್ಕಿಲ್ಲ. ಬರೀ ಕಲ್ಯಾಣ ಕರ್ನಾಟಕಕ್ಕೆ ಮಾತ್ರ ಇರೋದು. ಇನ್ನು CRDR KSRP ನಮ್ಮ ನಾನ್ HKಗೂ ಇದೆ. ಸೊ ಹಂಗಾಗಿ ಎಲ್ಲರೂ ಚೆನ್ನಾಗಿ ಓದಿ ಯಾವುದೇ ಕೋಚಿಂಗ್ ಸೆಂಟ್ರಿಗೆ ಹೋದ್ರೂ ನಿಮ್ಮ ಎಫರ್ಟು ನಿಮ್ಮ ಕೈಯಲ್ಲಿಲ್ಲ ಅಂತ ಅಂದರೆ ನಿಮ್ಮ ರಿಸಲ್ಟು ಝೀರೋನೇ ಆಗಿರ್ತದೆ. ಯಾಕಂದರೆ ನಿಮ್ಮ ಎಫರ್ಟು ನೀವು ಕೋಚಿಂಗೇ ತೊಗೊಳ್ದಂಗೆ ಪಾಸ್ ಆದವ್ರು ಎಷ್ಟೋ ಜನ ಅವರೇ. ಕೋಚಿಂಗೇ ಬೇಕು ಅಂತ ಏನಿಲ್ಲ, ನಿಮ್ಮ ಎಫರ್ಟು ನಿಮ್ಮ ಕೈಯಲ್ಲಿದ್ದರೆ ನೀವು ಏನು ಬೇಕಿದ್ರು ಮಾಡ್ಬೋದು. ಸೊ ದಯವಿಟ್ಟು ಎಲ್ಲರೂ ಚೆನ್ನಾಗಿ ಓದಿ, ಎಲ್ಲರೂ ಒಳ್ಳೇದಾಗಲಿ ಎಲ್ಲರಿಗೂ. ಈ ಸಲ ಎಕ್ಸಾಮ್ಗಳು ಬೇಗ ಕಾಲ್ ಮಾಡಲಿ, ದೇವರಲ್ಲಿ ಕೇಳ್ಕೊತೀನಿ ನಾನು, ಬೇಗ ಎಕ್ಸಾಮ್ ಕಾಲ್ ಮಾಡಿದಾಗ ಚೆನ್ನಾಗಿ ಓದ್ಕೊಂಡು ಎಲ್ರಿಗೂ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್, ಚೆನ್ನಾಗಿ ಓದ್ಕೊಳ್ಳಿ.